ಅಪೇಕ್ಷೆಯಿಂದ ಬಯಕೆ ಪ್ರಕಟವಾಗುತ್ತದೆ ಹಾಗೂ ಬಯಕೆಯ ಸ್ವಭಾವವೇ ಅಸಂತುಷ್ಟವಾಗಿರುವುದು. ಅಸಂತೋಷದಿಂದ ಕ್ರೋಧ ಉತ್ಪನ್ನವಾಗುವುದು ಹಾಗೂ ಕ್ರೋಧದಿಂದ ಮೋಹ ಹುಟ್ಟುವುದು. ಮೋಹದಿಂದಾಗಿ ವ್ಯಕ್ತಿಯು ಆಚಾರ ವ್ಯವಹಾರಗಳ ಜ್ಞಾನವನ್ನೇ ಮರೆತು ಬಿಡುತ್ತಾನೆ. ಜ್ಞಾನ ಕಳೆದುಕೊಳ್ಳುವುದರಿಂದ ಬುದ್ಧಿ ಕಳೆದುಕೊಳ್ಳುತ್ತಾನೆ. ಅನುಚಿತವಾದ ಕಾರ್ಯಗಳು ಆಗುತ್ತದೆ ಹಾಗೂ ಸಮಾಜವು ಅಂತಹ ವ್ಯಕ್ತಿಯ ಶತ್ರುವಾಗಿ ಬಿಡುತ್ತದೆ ಹಾಗೂ ಅಂತ್ಯದಲ್ಲಿ ಅಂತಹ ವ್ಯಕ್ತಿಯ ಸಂಪೂರ್ಣ ಪತನವಾಗಿ ಬಿಡುತ್ತದೆ. ಕರ್ಮಯೋಗಿ ಆಗುವುದಕ್ಕೆ ಮಾರ್ಗವೇನು? ಸಾಂಖ್ಯಯೋಗದ ಕಾರಣ ಮನುಷ್ಯ ಪರಮಾತ್ಮನನ್ನು ನಿರಂತರವಾಗಿ ನೆನೆಯುತ್ತಾ ಇರುತ್ತಾನೆ. ಪರಮಾತ್ಮನ ಸ್ಮರಣೆ ಮಾಡುವುದರಿಂದ ಮನುಷ್ಯನ ಹೃದಯದಲ್ಲಿ ಸಮರ್ಪಣೆಯ ಭಾವ ಉತ್ಪನ್ನವಾಗುತ್ತದೆ ಹಾಗೂ ಆ ಭಾವವನ್ನು ಭಕ್ತಿ ಎನ್ನುತ್ತಾರೆ. ಭಕ್ತಿಯಿಂದ ಮನುಷ್ಯನಿಗೆ ಸತ್ಯ ಅಸತ್ಯಗಳ ಜ್ಞಾನ ಪ್ರಾಪ್ತಿಯಾಗುತ್ತದೆ ಮತ್ತು ಆ ಜ್ಞಾನದಿಂದ ಅವನಿಗೆ ಪರಮಾತ್ಮನ ದರ್ಶನವಾಗುತ್ತದೆ ಹಾಗೂ ಯಾರಿಗೆ ಪರಮಾತ್ಮನ ದರ್ಶನವಾಗುವುದು ಅವನು ವಾಸ್ತವವಾಗಿ ಕರ್ಮಯೋಗಿ ಆಗುತ್ತಾನೆ ಹಾಗೂ ಅವನು ಜನ್ಮದ ಚಕ್ರದಿಂದ ಹೊರಬಂದು ಮೋಕ್ಷವನ್ನು ಪಡೆಯುತ್ತಾನೆ. ಎಲ್ಲ ಆತ್ಮಗಳ ಅಂತಿಮ ಗುರಿಯೂ ಅದೇ ಆಗಿರುತ್ತದೆ ಹಾಗೂ ಧರ್ಮದ ಅಂತಿಮ ಚರಣವೂ ಅದೇ ಆಗಿದೆ. ಪರಮಾತ್ಮನ ದರ್ಶನವಿಲ್ಲದೆ ಸಮರ್ಪಣೆಯನ್ನು ಹೇಗೆ ಮಾಡುವುದು? ಪರಮಾತ್ಮನ ದರ್ಶನ ಮಾಡಬೇಕಾದರೆ ನಿನ್ನ ಕಣ್ಣುಗಳಿಗೆ ಕಟ್ಟಿದ ಆಸೆ, ಅಹಂಕಾರ, ಕ್ರೋಧ ಹಾಗೂ ಪೂರ್ವಗ್ರಹದ ಪಟ್ಟಿಯನ್ನು ತೊಲಗಿಸಬೇಕಾಗುತ್ತದೆ. ಅಂಧಕಾರ ತುಂಬಿದ ಕಕ್ಷೆಯಲ್ಲಿ ಕುಳಿತ ಮನುಷ್ಯ ಸೂರ್ಯ ದರ್ಶನ ಮಾಡುವುದಿದೆ ಎಂದರೆ ಅವನಿಗೆ ಏನು ಹೇಳಬೇಕು? ಇದೇ ಅಲ್ಲವೇ ಕಕ್ಷದಿಂದ ಹೊರಬಂದು ಆಕಾಶದ ಕೆಳಗೆ ನಿಲ್ಲುವಂಥವನಾಗು. ಸೂರ್ಯ ಎಂದೆಂದೂ ಅಲ್ಲಿಯೇ ಉಪಸ್ಥಿತನಿರುವನು ಎಂದು. ಈ ಸೃಷ್ಟಿಯೇ ಪರಮಾತ್ಮನು, ಪರಮಾತ್ಮನೇ ಎಲ್ಲವೂ. ಪರಮಾತ್ಮನ ಹೊರತಾಗಿ ಏನೂ ಇಲ್ಲ. ಯಾರು ತನ್ನ ಆತ್ಮದ ದರ್ಶನ ಮಾಡುತ್ತಾನೆಯೋ ಅವನು ಪರಮಾತ್ಮನ ದರ್ಶನ ಮಾಡುತ್ತಾನೆ. ಹೇಗೆ ಉಪ್ಪಿನ ಒಂದು ಕಣದ ಸ್ವಾದವು ಸಮಗ್ರ ಸಾಗರದ ಸ್ವಾದದಿಂದ ಭಿನ್ನವಾಗಿ ಇರುವುದಿಲ್ಲವೋ ಹಾಗೆಯೇ ನಮ್ಮ ಆತ್ಮದ ದರ್ಶನವು ಪರಮಾತ್ಮನ ದರ್ಶನದಿಂದ ಭಿನ್ನವಾಗಿರುವುದಿಲ್ಲ.